ಎಲ್ರಿಗೂ ನಮಸ್ಕಾರ. ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತೇಳಿ ಜಗಜ್ಯೋತಿ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ತಿಳಿಸಿದ್ದಾರೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಹೀಗೆ ದಯೆ, ಕರುಣೆ, ಕಾರುಣ್ಯ ಇವುಗಳ ಮಹತ್ವವನ್ನು ಸಾರತಕ್ಕಂಥ ಒಂದು ವಿಶೇಷ ಕಥೆಯೊಂದಿಗೆ ನಿಮ್ಮ ಮುಂದೆ ಡಾಕ್ಟರ್ ಮಹಾಂತೇಶ್ ಅರ್ಕಮ್ಮಾರ್. ಇವತ್ತು 12/1/2026 ರಾಷ್ಟ್ರೀಯ ಯುವಜನ ದಿನ, ಅಂದರೆ ನ್ಯಾಷನಲ್ ಯೂತ್ ಡೇ. ಮೊದಲು ನಿಮ್ಮೆಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು. ಏನು ಸರ್ ಇದು ಬಸವಣ್ಣ ಅಂತೀರಿ, ಸಡನ್ನಾಗಿ ವಿವೇಕಾನಂದ ಅಂತೀರಿ, ಬೇರೆ ಏನೋ ಕತೆ ಅಂತ ಹೇಳ್ತೀರಿ. ನೋಡಿ, ಇದರ ಎಲ್ಲ ಮೇಳೈಸಿರ್ತಕ್ಕಂಥ ಒಂದು ಕತೆ ನಮಗೆ ದೂರದ ಅಮೇರಿಕದಲ್ಲಿ ಸಿಗುತ್ತೆ ಸರ್. ನಮ್ಗೆ ಗೊತ್ತು ಸರ್, ಅಮೇರಿಕದ ಚಿಕಾಗೋ ಸಮ್ಮೇಳನ, ನಮ್ಮ ಏನು ವಿವೇಕಾನಂದರು ಮಾಡಿದಂಥ ಜಗತ್ ಪ್ರಸಿದ್ಧ ಭಾಷಣ, ನಾನು ಅದನ್ನು ಹೇಳ್ತಾ ಇಲ್ಲ, ಅದರ ಹಿಂದೆ ಮುಂದೆ ಆದಂಥ ಒಂದು ಘಟನೆ ಹೇಳ್ತಾ ಇದ್ದೀನಿ ಕೇಳಿ. ಅಮೇರಿಕದಲ್ಲಿ ಬಹಳ ವರ್ಷದ ಹಿಂದುಗಡೆಗೆ ಒಬ್ಬ ವ್ಯಕ್ತಿ ಇರ್ತಾರೆ, ಜಾನ್ ಡಿ ರಾಕ್ ಫೆಲ್ಲರ್ ಅಂತೇಳಿ. ಓಕೆ, ನೆನಪಿಡಿ, ಜಾನ್ ಡಿ ರಾಕ್ ಫೆಲ್ಲರ್. ಸುಮಾರು 25 ವರ್ಷದ ವಯಸ್ಸಿನಲ್ಲಿ ಈ ವ್ಯಕ್ತಿ ಅಮೇರಿಕದ ಒಂದು ದೊಡ್ಡ ಆಯಿಲ್ ರಿಫೈನರಿ, ನಿಮ್ಗೆ ಗೊತ್ತಿದೆ, ಈಗ ಆಯಿಲು ಅಮೇರಿಕಾ, ವೆನೆಜುವೆಲಾ ಅದೆಲ್ಲ ಕತೆ ಗೊತ್ತಿದೆ. ಆ ಆಯಿಲ್ ರಿಫೈನರಿಯ ಒಬ್ಬ ಓನರ್ ಆಗ್ತಾರೆ. ಸುಮಾರು 30 ವರ್ಷ ಅಷ್ಟೊತ್ತಿಗೆ ಅಮೇರಿಕದ ಅತಿ ದೊಡ್ಡ ಆಯಿಲ್ ರಿಫೈನರಿಯ ಒಂದು ಏನು ಮಾಲೀಕತ್ವ ಇವರ ಹತ್ರ ಸಿಗುತ್ತೆ. ಸುಮಾರು 40 ವರ್ಷ ಆಗುವಷ್ಟೊತ್ತಿಗೆ ಜಗತ್ತಿನ ಸುಮಾರು 90% ಈ ಆಯಿಲ್ ರಿಫೈನರಿಯ ಬಿಸ್ನೆಸ್ನ ತಮ್ಮ ಹಿಡಿತಕ್ಕೆ, ತಮ್ಮ ಕಂಟ್ರೋಲಲ್ಲಿ ತೆಗೆದುಕೊಂಡಂಥ ದೊಡ್ಡ ವ್ಯಕ್ತಿ. ಹಾಗಾಗಿ ಅಷ್ಟು ದೊಡ್ಡ ಆಯಿಲ್ ಸಾಮ್ರಾಜ್ಯದ ಅಧಿಪತ್ಯ ಅವ್ರಿಗೆ ಸಿಕ್ಕ ಮೇಲೆ ಅವರು 48-50ನೇ ವಯಸ್ಸಷ್ಟೊತ್ತಿಗೆ ಬಿಲಿಯನರ್ ಆಗ್ಬಿಟ್ಟಿರ್ತಾರೆ, ಅಂದರೆ ಅರಬ್ಪತಿ ಆಗ್ಬಿಟ್ಟಿರ್ತಾರೆ. ಅಷ್ಟು ಅಗಾಧ ಶ್ರೀಮಂತಿಕೆ ಅವರ ಬಳಿ ಸೇರಿಬಿಟ್ಟಿರುತ್ತೆ. ಜಗತ್ತಿನಲ್ಲಿ ಇಷ್ಟು ಶ್ರೀಮಂತಿಕೆ ಇದ್ದಂಥ ವ್ಯಕ್ತಿ, ಏನನ್ನಾದರೂ ಪರ್ಚೇಸ್ ಮಾಡ್ತಕ್ಕಂಥ ವ್ಯಕ್ತಿ ಇರುತ್ತಲ್ಲ, ಅಷ್ಟು ಶಕ್ತಿ ಇರ್ತಕ್ಕಂಥ ವ್ಯಕ್ತಿ. ಸುಮಾರು ಅವ್ರಿಗೆ 50 ವರ್ಷ ಆಗತ್ತೆ, 51, 52. ಈ ಸಂದರ್ಭದಲ್ಲಿ ಅವರಿಗೆ ಒಂದು ವಿಚಿತ್ರವಾದ ಕಾಯಿಲೆ ಬಂದುಬಿಡುತ್ತೆ. ಯಾರಿಗೆ? ಈ ರಾಕ್ ಫೆಲ್ಲರ್ ಇದಾರಲ್ಲ, ಜಾನ್ ಡಿ ರಾಕ್ ಫೆಲ್ಲರ್, ಅವರಿಗೆ ತುಂಬ ಹಿಂಸೆ ಆಗ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಊಟ ಸೇರಲ್ಲ, ನಿದ್ರೆ ಬರಲ್ಲ. ನಿಮಗೆ ಹೇಳ್ತೀನಿ, ಅವ್ರ ತಲೆಯಲ್ಲಿರೋ ಕೂದಲೇ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಭಾರಿ ಮಾನಸಿಕ ದೈಹಿಕ ಹಿಂಸೆ ಸ್ಟಾರ್ಟ್ ಆಗುತ್ತೆ. ಏನನ್ನಾದರೂ ತೆಗೆದುಕೊಳ್ಳುವ ಶಕ್ತಿ ಇರತಕ್ಕಂಥ ವ್ಯಕ್ತಿ ಒಂದು ಸ್ವಲ್ಪ ಅಮೌಂಟಿನ ಸೂಪಲ್ಲಿ ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂಥ ಅನಾರೋಗ್ಯ ನೋಡಿ. ಅದಕ್ಕೆ ನಮ್ಮಲ್ಲಿ ಹೇಳಿದ್ದಾರೆ, ತಿಳಿದವರು ಆರೋಗ್ಯವೇ ಭಾಗ್ಯ ಅಂತೇಳಿ. ಹಾಗೆ ಅವ್ರಿಗೆ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಅವರನ್ನು ನೋಡಿಕೊಳ್ತಕ್ಕಂಥ ಆಗಿನ ಕಾಲದ ಶ್ರೇಷ್ಠ ವೈದ್ಯರು ಕೊನೆಗೆ ಎಲ್ಲ ಥರದ ಚೆಕ್ ಮಾಡಿದ ಮೇಲೆ ಅವ್ರಿಗೆ ಹೇಳ್ತಾರೆ, ಸರ್, ಸಾರಿ ಟು ಸೇ, ನಿಮಗೆ ಮ್ಯಾಕ್ಸಿಮಮ್ ಇರೋದು ಇನ್ನೊಂದು ವರ್ಷ ಆಯುಸ್ಸು, ಅಲ್ಲಿಗೆ ನಾವು ಏನೂ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ತನ್ನ ಮುಂದೆ ತನ್ನ ಸಾವು ಇನ್ನೇನು ಬಂದು ಬಿಡುತ್ತೆ, ಇಷ್ಟೊಂದೆಲ್ಲ ಆಸ್ತಿ ಇದ್ದರೂ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನುವ ಒಂದು ಹತಾಶ ಮನೋಭಾವನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆವಾಗ 1894 ನಮ್ಮ ಸ್ವಾಮಿ ವಿವೇಕಾನಂದರು ಅಮೇರಿಕದಲ್ಲಿರ್ತಾರೆ. ಸ್ವಾಮಿ ವಿವೇಕಾನಂದರ ಪ್ರಸಿದ್ಧಿ ಆಲ್ರೆಡಿ ಜಗತ್ತಿನಲ್ಲಿ ವಿಸ್ತಾರ ಆಗ್ತಾ ಇರುತ್ತೆ. ಇವ್ರನ್ನ ಒಂದ್ಸಲ ಮಾತನಾಡಿಸ್ಬೇಕಂತೇಳಿ ಈ ಜಾನ್ ಡಿ ರಾಕ್ ಫೆಲ್ಲರ್ ಅವ್ರನ್ನ ಹೋಗಿ ಸ್ವಾಮೀಜಿಯವರ ಹತ್ರ ತಮ್ಮ ವೃತ್ತಾಂತವನ್ನು ಹೇಳ್ಕೊತಾರೆ. ಇವರ ಮಾತು ಹಿನ್ನೆಲೆಯನ್ನು ಕೇಳಿದಂಥ ಸ್ವಾಮೀಜಿಯವರು, ನೋಡಿ ಹೇಗಿದೆ, ನಾವು ಸ್ವಾಮಿ ವಿವೇಕಾನಂದರವರು ನಮ್ಮ ದೇಶಕ್ಕೆ ನಮಗಷ್ಟೇ ಸೀಮಿತ ಅಂದ್ಕೊಂಡಿದ್ದೀವಿ, ಹಾಗಿಲ್ಲ, ಅವರ ಪ್ರಭಾವಶಾಲಿ ಇಡೀ ವಿಶ್ವ ಮಟ್ಟದಲ್ಲಿ ವ್ಯಾಪಿಸಿದೆ. ಅದನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಇದು. ಏನಾಯಿತು, ಸ್ವಾಮೀಜಿಯವರು ಇವ್ರನ್ನ ತಿಳ್ಕೊಂಡು ಹೇಳ್ತಾರೆ ಅವರಿಗೆ, ರಾಕ್ ಫೆಲ್ಲರ್ಗೆ, ಸ್ವಾಮಿ, ನಿಮ್ಮಲ್ಲಿರೋ ಏನು ಅಗಾಧವಾದ ಸಂಪತ್ತಿದೆ, ಬಹಳ ಆಸ್ತಿ ಇದೆಯಲ್ಲ, ಅದನ್ನು ದೀನ ದಲಿತರಿಗೆ, ಬಡವರಿಗೆ, ಅನಾಥರಿಗೆ, ಅದರಲ್ಲಿ ಈ ರೋಗ ರುಜಿನಿಂದ ಬಳಲ್ತಕ್ಕಂಥವರ ಸೇವೆಗಾಗಿ ದಯವಿಟ್ಟು ವಿನಿಯೋಗಿಸಿ ಅಂತ ಒಂದು ಸಲಹೆ ಕೊಡ್ತಾರೆ. ಸ್ವಾಮೀಜಿಯವರ ಮಾತಂದ್ರೆ ಹಾಗೆ ಅಲ್ವಾ, ಅದು ಅಮೃತವಾಣಿ, ಅದರ ಪ್ರಭಾವ ಬಹಳ ಚೆನ್ನಾಗಿರುತ್ತೆ. ಹಾಗೆ ಸ್ವಾಮೀಜಿಯವರ ಮಾತುಗಳಿಂದ ಗಾಢವಾಗಿ ಪ್ರಭಾವಿತನಾದಂಥ ಜಾನ್ ಡಿ ರಾಕ್ ಫೆಲ್ಲರ್ ಇಮ್ಮಿಡಿಯೇಟ್ಲಿ ಒಂದು ರಾಕ್ ಫೆಲ್ಲರ್ ಫೌಂಡೇಶನ್ ಅಂತ ಒಂದು ಸ್ಥಾಪಿಸಿ ತಮ್ಮ ಆಸ್ತಿಯ ಬಹುಪಾಲವನ್ನು ಅದಕ್ಕೆ ಡೊನೇಟ್ ಮಾಡ್ತಾರೆ. ಎಷ್ಟು ಅಂದರೆ, ಆಗಿನ ಕಾಲದಲ್ಲಿ, ನಾನು ಹೇಳ್ತಾರೆ ಇವತ್ತಲ್ಲ, ಆಗಿನ ಕಾಲದಲ್ಲಿ ಸುಮಾರು 5,000 ಕೋಟಿ ರೂಪಾಯಿ ಅವರ ಆಸ್ತಿಯನ್ನು ತಮ್ಮ ಫೌಂಡೇಶನ್ಗೆ ಹಾಕಿ, ಅದರ ಮುಖಾಂತರ ಈ ಬಡವರಿಗೆ, ಅದರಲ್ಲಿಯೂ ನಿರ್ಗತಿಕರಿಗೆ, ಅದರಲ್ಲಿನೂ ಈ ರೋಗ ರುಜಿನಿಂದ ಬಳತಕ್ಕಂಥ ವ್ಯಕ್ತಿಗಳಿಗೆ ಯಥೇಚ್ಛವಾದ ಬಹಳ ಪರಿಣಾಮಕಾರಿಯಾದಂಥ ಒಂದು
ಟ್ರೀಟ್ಮೆಂಟನ್ನು ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಇವರಿಂದ ಸಾವಿರಾರು ಸಂಸ್ಥೆಗಳಲ್ಲಿ ಹಣದ ಸಹಾಯ ಸಿಗುತ್ತೆ. ಅದರಿಂದ ಲಕ್ಷಾಂತರ ರೋಗಿಗಳ ಬದುಕಿನಲ್ಲಿ ಅವ್ರಿಗೆ ಏನೋ ಗುಣಮಟ್ಟದ ಒಂದು ಚಿಕಿತ್ಸೆ ಸಿಗೋ ಸ್ಟಾರ್ಟ್ ಆಗುತ್ತೆ. ಆಶ್ಚರ್ಯ ಏನು ಗೊತ್ತಾ ನಿಮಗೆ ವೀಕ್ಷಕರೇ, 50, 52, 53 ವಯಸ್ಸಿನಲ್ಲಿ ರಾಕ್ ಡಿ ಫೆಲ್ಲರ್ ಅವ್ರಿಗೆ ಏನೋ ಅವ್ರಿಗೆ ತೊಂದರೆ ಆಗಿರ್ತಲ್ಲ, ಇನ್ನೊಂದು ವರ್ಷ ಅಂತ ಹೇಳಿರ್ತಾರೆ. ಇಂಥ ವ್ಯಕ್ತಿ ಈ ಸಮಾಜಮುಖಿಯಾಗಿ ಯಾವಾಗ ಕೆಲಸ ಮಾಡ್ತಾನೆ, ತನ್ನ ಆಸ್ತಿನಲ್ಲಿ ಬಹುಪಾಲ ದಾನ ಮಾಡ್ತಾ ಹೋಗ್ತಾನೆ, ರೋಗಿಗಳಿಗೆ ತನ್ನ ಕೈಲಾದಂಥ ಸಹಾಯ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂಥ ವ್ಯಕ್ತಿ 53 ವರ್ಷದ ತೊಂದರೆಯಲ್ಲಿ ಸಿಕ್ಕೊಂಡಿದ್ದ ವ್ಯಕ್ತಿ ಕೊನೆಗೆ 98 ವರ್ಷದವರೆಗೆ ಬದುಕ್ತಾರೆ ನೋಡಿ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ದಯವೇ ಧರ್ಮದ ಮೂಲವಯ್ಯ ಅಂತೇಳಿ. ನಾವು ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರಲ್ಲ, ನಾವು ಧರ್ಮವನ್ನು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅಂತೇಳಿ. ಹಾಗೆ 50ರ ವಯಸ್ಸಿನಲ್ಲಿ ಎಷ್ಟೆಲ್ಲ ಆಸ್ತಿ ಇದ್ರು ಇನ್ನೇನು ಸಾವು ಸನಿಯಕ್ಕೆ ಬಂದಂಥ ವ್ಯಕ್ತಿ, ಇನ್ನೇನು ಸತ್ತೇ ಹೋಗ್ತೀನಿ ಅಂತಕ್ಕಂಥ ವ್ಯಕ್ತಿ ಈ ಸಮಾಜಮುಖಿ ಕೆಲಸ ಮಾಡಿ ದಾನ ಧರ್ಮದಿಂದ ಅದೇನೋ ಪುಣ್ಯ ಕಟ್ಟಿಕೊಳ್ಳೋದು ಅಂತ ಹೇಳ್ತಾರಲ್ಲ, ಅದನ್ನು ಕಟ್ಟಿಕೊಂಡು ಸುಮಾರು 98 ವರ್ಷದವರೆಗೂ ಅವರು ಬದುಕ್ತಾರೆ, ಸಾರ್ಥಕ ಜೀವನವನ್ನು ಸಾಗಿಸ್ತಾರೆ. ಹಾಗಾಗಿ ಈ ಸ್ವಾಮಿ ವಿವೇಕಾನಂದರ ಅಮೃತವಾಣಿ ನಾವು ಬರೀ ಭಾರತೀಯರಿಗೆ, ಎಲ್ಲೋ ಒಂದಿಷ್ಟು ಜನಕ್ಕೆ, ಸಾಧು ಸಂತರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ. ನಿಮಗೆ ಗೊತ್ತಿದೆ, ಜಮ್ಶೆಡ್ಜಿ ಟಾಟಾ ಅವರಿಗೂ ವಿವೇಕಾನಂದರ ಮಾರ್ಗದರ್ಶನ ಆಯಿತು. ಅದರ ಹಿನ್ನೆಲೆಯಲ್ಲೇ ಅವರು ನಮ್ಮ ಭಾರತದ ಹೆಮ್ಮೆಯ ಕರ್ನಾಟಕದ ಮುಕುಟಪ್ರಾಯವಾಗಿರ್ತಕ್ಕಂಥ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಕಟ್ಟಲಿಕ್ಕೆ ಪ್ರೇರೇಪಣೆ ಆಗಿದ್ದು ಸ್ವಾಮಿ ವಿವೇಕಾನಂದರ ಒಂದು ಅಮೃತವಾಣಿ. ಹಾಗೆ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿ ಅಂತೇಳಿ ಒಂದು ಸಿಂಹ ಗರ್ಜನೆ ಮಾಡಿದಂಥ ಈ ಸ್ವಾಮಿ ವಿವೇಕಾನಂದರ ಒಂದು ಸಣ್ಣ ಕಿರುಕತೆ ನಾನು ನಿಮ್ಮಲ್ಲಿ ಪ್ರಸ್ತುತ ಮಾಡಿದ ಉದ್ದೇಶ ಇಷ್ಟೇ. ನಮಗೆ ಮಾರ್ಗದರ್ಶಕರು ಸರಿಯಾದವರು ಸಿಕ್ಕರೆ ನಮ್ಮ ಬದುಕು ಹೇಗೆ ಬದಲಾವಣೆ ಆಗುತ್ತೆ ಅಂತೇಳಿ. ಅದಕ್ಕೆ ನಾವು ಕೇಳ್ಕೊಂಡಿದ್ದೀವಿ, ನಮಗೆಲ್ಲ ನಮ್ಮ ಗುರುಹಿರು ಹೇಳಿದ್ದಾರೆ, ಏನು ಮುಂದೆ ಗುರು ಇರಬೇಕು, ಹಿಂದೆ ಗುರು ಇರಬೇಕು ಅಂತೇಳಿ. ಆ ಥರ ಒಂದು ಅಮೃತ ವಾಕ್ಯವನ್ನು ಕೊಟ್ಟಂಥ, ನಮ್ಮ ಬದುಕಿಗೆ ಪ್ರತಿ ಕ್ಷಣದಲ್ಲೂ, ಈ ಕಾಲದಲ್ಲೂ 2026ರಲ್ಲೂ ಪ್ರಸ್ತುತ ಎನಿಸ್ತಕ್ಕಂಥ ವಚನಾಮೃತವನ್ನು ಕೊಟ್ಟಂಥ ಎಲ್ಲ ಮಹನೀಯರುಗಳು, ಅದು ಬಸವಣ್ಣರಾಗಿರ್ಬೋದು, ಗಾಂಧಿ, ಬುದ್ಧ, ಬಸವ ಎಲ್ಲರಾಗಿರ್ಬೋದು, ಇನ್ಕ್ಲೂಡಿಂಗ್ ಇವತ್ತಿನ ವಿಶೇಷ ನಮ್ಮ ಸ್ವಾಮಿ ವಿವೇಕಾನಂದರ ಅಮೃತವಾಣಿಯನ್ನು ತಾವೆಲ್ಲರೂ ತಮ್ಮ ಮಕ್ಕಳಿಗೆ, ತಮ್ಮ ಜೀವನದಲ್ಲಿ ಅಳವಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ವಿವೇಕಾನಂದರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.